ಕುಸ್ತಿಪಟು ಧಾರಾವಾಹಿ ನಟ ವಿಜಯ್ ಸೂರ್ಯ ಅವರ ಸಂದರ್ಶನದ ಮಾಹಿತಿ ಇಲ್ಲಿದೆ ನೋಡಿ. ನಿಮ್ಮ ಕಿರುತೆರೆ ಪಯಣ ಹೇಗಿದೆ? ಒಂದಾದ ಮೇಲೊಂದು ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಿದ್ದೇನೆ. ಆಗಾಗ ಗ್ಯಾಪ್ ನಡುವೆ ಸಿನಿಮಾ ಕಡೆಯೂ ಗಮನ ಹರಿಸಿದ್ದೇನೆ. ಕಳೆದ 1 ವರ್ಷದ ಗ್ಯಾಪ್ನಲ್ಲಿ ಸ್ವಿಚ್ ಕೇಸ್ ಎನ್ ಎಂಬ ಸಿನಿಮಾ ಮಾಡಿದ್ದೆ. ಕತೆ ಹಾಗೂ ತಂಡ ಚೆನ್ನಾಗಿತ್ತು ಎಂಬ ಕಾರಣಕ್ಕೆ ಆ ಸಿನಿಮಾ ಮಾಡಿದೆ. ದತ್ತ ಪಾತ್ರ ಆಯ್ಕೆ ಮಾಡಲು ಕಾರಣ? ಯಾವುದೇ ಚಾನಲ್ ಅಥವಾ ಧಾರಾವಾಹಿಗೆ ಆದರೂ ನನಗೆ ಪಾತ್ರ ಮೊದಲ ಆಯ್ಕೆ. ಪಾತ್ರ ನನಗೆ ಆಕರ್ಷಕವಾಗಿದ್ದರೆ ಒಪ್ಪಿಕೊಳ್ಳುತ್ತೇನೆ. ದತ್ತ ಬಾಯ್ ಪಾತ್ರ ನನ್ನ ನಟನೆಯ ಪಯಣದಲ್ಲಿ ಹೊಸ ಪಾತ್ರ. ಈ ಮುನ್ನ ಒಬ್ಬ ವಿದ್ಯಾವಂತ ಹಾಗೂ ಸಿವಿಲೈಸ್ಡ್ ವ್ಯಕ್ತಿಯ ಪಾತ್ರದಲ್ಲಿ ಕಾಣಿಸಿಕೊಂಡೆ. ಇದರಲ್ಲಿ ಹೊಸ ಪ್ರಯತ್ನಗಳಿಗೆ ನಟನೆಗೆ ಹೆಚ್ಚು ಅವಕಾಶ ಸಿಗುತ್ತದೆ ಎಂಬ ಕಾರಣಕ್ಕೆ ಒಪ್ಪಿಕೊಂಡೆ. ಒಳ್ಳೆಯ ತಂಡ ನಿರ್ಮಿಸುತ್ತಿರುವ ಧಾರಾವಾಹಿ ಕೂಡ ಹೌದು. ಧಾರಾವಾಹಿ ಕೂಡ ಸಿನಿಮಾ ರೀತಿಯಲ್ಲಿ ನಿರ್ಮಾಣ ಆಗುತ್ತಿವೆ ಅಲ್ಲವೇ? ಹೌದು, ಇದೊಂದು ರೀತಿಯಲ್ಲಿ ಉತ್ತಮ ಬೆಳವಣಿಗೆ. ಈ ಹಿಂದೆ ಧಾರಾವಾಹಿಗಳ ವ್ಯಾಕರಣ ವಿಭಿನ್ನವಾಗಿತ್ತು. ಇತ್ತೀಚೆಗೆ ಎಲ್ಲರಿಗೂ ಏನೋ ಒಂದು ಹೊಸತನ ನೀಡಬೇಕು, ನಿರ್ಮಾಣದ ಮಟ್ಟದಲ್ಲಿ ಕ್ವಾಲಿಟಿ ಇರಬೇಕು, ಅದ್ದೂರಿಯಾಗಿರಬೇಕು, ನಿರೂಪಣೆ ಕೂಡ ವೇಗವಾಗಿರಬೇಕು ಎನ್ನುವುದು ಈಗಿನ ಆಲೋಚನೆಗಳು. ನಾನು ಧಾರಾವಾಹಿಗಳಿಗೆ ಬಂದ ಸಮಯ ಗೋಲ್ಡನ್ ಸಮಯ ಎನ್ನಬಹುದು. ಈ ರೀತಿಯ ಬದಲಾವಣೆಗಳನ್ನು ನೋಡಿದ್ದೇನೆ. ಪ್ರೇಕ್ಷಕರ ಅಭಿರುಚಿ ಹಾಗೂ ಧಾರಾವಾಹಿ ಎರಡೂ ಬೆಳೆಯುತ್ತಿವೆ. ಪ್ರತಿಯೊಂದು ತಂಡದವರು ಹೊಸದೇನೋ ಪ್ರಯತ್ನಿಸಬೇಕು ಎಂದು ತಮ್ಮ ಇತಿ ಹಾಗೂ ಚೌಕಟ್ಟುಗಳನ್ನು ದಾಟುತ್ತಾ ಹೋದರು. ಈ ಧಾರಾವಾಹಿಯ ಶುರುವಿನಲ್ಲಿಯೇ ಅದ್ದೂರಿಯಾದ ಆಕ್ಷನ್ ಸೀಕ್ವೆನ್ಸ್ ನೋಡಬಹುದು. ಹಾಗೆಯೇ ಚಿತ್ರಕಥೆಯಲ್ಲಿಯೂ ವೇಗವಿದೆ. ಇದನ್ನ ಜನರು ಇಷ್ಟಪಡುತ್ತಿದ್ದಾರೆ. ಧಾರಾವಾಹಿಗಳಿಗೆ OTT ಕೂಡ ದೊಡ್ಡ ಸವಾಲು ಅಲ್ಲವೇ? ಖಂಡಿತ. ಕೆಲವರು ಟಿವಿ ಮಾತ್ರವಲ್ಲದೆ OTTಯಲ್ಲಿ ಧಾರಾವಾಹಿಗಳನ್ನು ನೋಡುತ್ತಾರೆ. ಆಗ ನಮ್ಮ ಶೋ ಪಕ್ಕದಲ್ಲೇ ಇನ್ನೊಂದು ಬೇರೆ ಭಾಷೆ ಧಾರಾವಾಹಿ ಇರುತ್ತದೆ. ಸಿನಿಮಾ ಹಾಗೂ ವೆಬ್ ಸರಣಿಯ ಜೊತೆ ಸ್ಪರ್ಧೆ ಮಾಡಬೇಕಾಗುತ್ತದೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣ ಕೂಡ ಹೌದು. ವೀಕ್ಷಕರು ಧಾರಾವಾಹಿಯನ್ನ ತಮಗೆ ಸಮಯ ಇದ್ದಾಗ ಎಲ್ಲೋ ಒಂದು ಕಡೆ ನೋಡುವುದಂತೂ ಹೌದು. ಸದ್ಯದ ಪ್ರಕಾರ ಕನ್ನಡ ಧಾರಾವಾಹಿಗಳು ತುಂಬಾ ಚೆನ್ನಾಗಿ ಮೂಡಿಬರುತ್ತಿವೆ. ಸೀಮಿತ ಬಜೆಟ್ನಲ್ಲಿ ಉತ್ತಮ ಕ್ವಾಲಿಟಿ ಹಾಗೂ ಕಂಟೆಂಟ್ ನೀಡಲಾಗುತ್ತಿದೆ. ತಂತ್ರಜ್ಞರು ಹಾಗೂ ಕಲಾವಿದರು ಎಲ್ಲರೂ ಸೇರಿ ಇಡೀ ತಂಡ ಒಟ್ಟಾಗಿ ಪರಿಶ್ರಮ ಹಾಕುತ್ತಾರೆ. ಮುಂದಿನ ಸಿನಿಮಾ ಯಾವುದು? ACP ಗೌತಮ್ ಎಂಬ ಸಿನಿಮಾ ಸದ್ಯಕ್ಕೆ ಪೂರ್ಣಗೊಂಡಿದೆ. ಒಂದು ಕ್ರೈಮ್ ಕೇಸ್ ತನಿಖೆ ನಡೆಸುವ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿದ್ದೇನೆ. ಸರಳವಾದ ಕತೆ, ಹಾಗಾದ್ರೆ ಚಿತ್ರಕಥೆ ಬಹಳ ಕುತೂಹಲಕಾರಿಯಾಗಿದೆ. ಇದರ ಜೊತೆಗೆ ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ. ಅದರಲ್ಲಿ ಪ್ರಿಯಾಂಕಾ ಅವರ ಪಾತ್ರ ಅದ್ಭುತವಾಗಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.